The experiment is serial in, serial out, shift register. Right. ಇಲ್ಲಿ ರಿಜಿಸ್ಟರ್ ಅಂದರೆ ಅದು ಕ್ಲಾಸಲ್ಲಿ ಹೇಳಿದ್ದು ನಿಮಗೆ ರಿಜಿಸ್ಟರ್ ಇಸ್ ಎ electronic device where we are going to store binary numbers. Binary numbers ಅಂದ್ರೇನು zeros and ones. ನಾವು ಎಷ್ಟು ಬಿಟ್ಸ್ಗಳನ್ನು ಸ್ಟೋರ್ ಮಾಡಬೇಕು ಅಷ್ಟು ಬಿಟ್ಟಿನ ರಿಜಿಸ್ಟರ್ನ ತಗೊಳ್ಬೇಕು. ಸೇ ನಮಗೆ 4 ಬಿಟ್ ಸ್ಟೋರ್ ಮಾಡಬೇಕು ಅಂತ ಹೇಳಿದರೆ 4 ಬಿಟ್ ರಿಜಿಸ್ಟರ್ ತಗೊಳ್ಬೇಕು. 8 ಬಿಟ್ ಸ್ಟೋರ್ ಮಾಡಬೇಕು ಅಂತ ಹೇಳಿದರೆ 8 ಬಿಟ್ ರಿಜಿಸ್ಟರ್ ತಗೊಳ್ಬೇಕು. 16 ಬಿಟ್ಸ್ ಅಂದರೆ 16 ಬಿಟ್ ರಿಜಿಸ್ಟರ್ ತಗೊಳ್ಬೇಕು. ಹೇಳಿದೆ ನಾನು. ಸೇ ನಾವು ಸ್ಟಡಿ ಮಾಡ್ತಾ ಇರೋದು 4 ಬಿಟ್ ರಿಜಿಸ್ಟರ್. ಅಂದರೆ ಅದರಲ್ಲಿ ನಾವು 4 ಬಿಟ್ಸ್ಗಳನ್ನು ಸ್ಟೋರ್ ಮಾಡಬೇಕು. ಅಂದರೆ ಅದರ ಕೆಪಾಸಿಟಿ 4 ಬಿಟ್ಸ್. ಆ್ಯಕ್ಚುಲಿ ರಿಜಿಸ್ಟರ್ ಅಂದರೆ ಏನು, ಅಲ್ಲಿ 4 ಬಿಟ್ ಸ್ಟೋರ್ ಮಾಡ್ತೇವೆ ಅಂತ ಹೇಳಿದರೆ ಒಂದೊಂದು ಬಿಟ್ಟನ್ನು ಸ್ಟೋರ್ ಮಾಡಲಿಕ್ಕೆ ಒಂದೊಂದು ಫ್ಲಿಪ್ ಫ್ಲಾಪ್ ಇರ್ತದೆ. ತೋರಿಸಿ ಇಲ್ಲಿ ನಾನು 4 ಬಿಟ್ಸ್ಗಳನ್ನು ಸ್ಟೋರ್ ಮಾಡಬೇಕು ಅಂತ ಹೇಳಿದರೆ ಇಲ್ಲಿ ನಮಗೆ 4 ಫ್ಲಿಪ್ ಫ್ಲಾಪ್ಸ್ಗಳನ್ನು ಪ್ರತಿಯೊಂದು ಫ್ಲಿಪ್ ಫ್ಲಾಪಲ್ಲೂ ನಾವು ಒಂದೊಂದು ಬಿಟ್ಟನ್ನು ಸ್ಟೋರ್ ಮಾಡಲಿಕ್ಕೆ ಬರ್ತದೆ. ವಾಟ್ ಎವರ್ ದಟ್ ಡೇಟಾ ಇದೆ ಇಲ್ಲಿ 0 1 1 1 4 ಬಿಟ್ಸ್ 1 0 0 1 ಯಾವ ಎಕ್ಸಾಂಪಲ್ ಆದರೂ ತಗೊಳ್ಬೇಕು. ರೈಟ್. ಇಲ್ಲಿ ಸ್ಟೋರ್ ಮಾಡಬೇಕಂದ್ರೆ ಫಸ್ಟ್ ಏನು ಮಾಡಬೇಕು, ನಾವು ಬೇರೆ ಬೇರೆ ಪ್ರೊಸೀಜರ್ಗಳಿದೆ ಸ್ಟೋರ್ ಮಾಡಲಿಕ್ಕೆ. ನಿನಗೆ ಸ್ಟೋರ್ ಮಾಡಬೇಕಾಗಿರೋ ಡೇಟಾವನ್ನು ಸೀರಿಯಲ್ ಆಗಿ ಅದರಲ್ಲಿ ಸ್ಟೋರ್ ಮಾಡಬಹುದು ಅಥವಾ ಪ್ಯಾರಲಲ್ ಆಗಿ ಸ್ಟೋರ್. ಸೀರಿಯಲ್ ಅಂತ ಹೇಳಿದರೆ ಒಂದೊಂದೇ ಬಿಟ್ಟನ್ನು ಇದರಲ್ಲಿ ತುಂಬಿಸ್ಕೊಳ್ತಾ ಹೋಗ್ತಾರೆ. ಪ್ಯಾರಲ್ ಅಂದರೆ ಎಲ್ಲವೂ ಅಟ್ ಎ ಟೈಮ್ ಸ್ಟೋರ್ ಮಾಡಿದರೆ ಪ್ಯಾರಲಲ್ ಸ್ಟೋರೇಜ್ ಆಗ್ತದೆ. ಒಂದಾಗಲೇ ಒಂದು ಸ್ಟೋರ್ ಮಾಡಿದರೆ ಸೀರಿಯಲ್ ಸ್ಟೋರೇಜ್ ಆಗ್ತದೆ. ಇಲ್ಲಿ ಇನ್ನೊಂದು ಟರ್ಮ್ ಇದೆ, ಶಿಫ್ಟ್ ರಿಜಿಸ್ಟರ್. ಏನರ್ಥ, ಈ ರಿಜಿಸ್ಟರ್ಗಳಲ್ಲಿ ಸ್ಟೋರ್ ಮಾಡಿರುವಂಥ ಡೇಟಾವನ್ನು ನೀನು ಶಿಫ್ಟ್ ಮಾಡಬಹುದು. ಐದರ್ ಯು ಕ್ಯಾನ್ ಶಿಫ್ಟ್ ದ ಡೇಟಾ ಟುವರ್ಡ್ಸ್ ರೈಟ್ ಸೈಡ್ ಆರ್ ಲೆಫ್ಟ್ ಸೈಡ್. ರೈಟ್ಗೆ ಅಥವಾ ಲೆಫ್ಟ್ಗೆ ನೀನು ಶಿಫ್ಟ್ ಮಾಡಬಹುದು. ಹಾಗೆ ನೀವು ಒಂದು ಡೆಸ್ಕಲ್ಲಿ 4 ಜನ ಕೂತ್ಕೊಂಡಿದ್ರಿ ಅಂತ ಹೇಳಿದರೆ ಆ ಕಡೆಯಿಂದ ಈ ಕಡೆಗೆ ಶಿಫ್ಟ್, ಈ ಕಡೆಯಿಂದ ಆ ಕಡೆ ಶಿಫ್ಟ್ ಮಾಡ್ತಾರಲ್ಲ ಹಾಗೆ. ಇಲ್ಲಿ ಬಿಟ್ಸ್ಗಳನ್ನು ಸ್ಟೋರ್ ಮಾಡಿರೋ ಬಿಟ್ಸ್ಗಳನ್ನು ಇಟ್ಟು ವಿದಿನ್ ದ ರಿಜಿಸ್ಟರ್ ಶಿಫ್ಟ್ ಮಾಡಲಿಕ್ಕೆ ಬರ್ತದೆ. ಲೆಫ್ಟ್ ಶಿಫ್ಟ್ ಅಥವಾ ರೈಟ್ ಶಿಫ್ಟ್. ಇಲ್ಲಿಗ ನಾವು ಕನ್ಸಿಡರ್ ಮಾಡ್ತಾ ಇರೋದು ಸೀರಿಯಲ್ ಇನ್ ಸೀರಿಯಲ್ ಔಟ್ ಶಿಫ್ಟ್ ರಿಜಿಸ್ಟರ್. ಇದು 4 ಬಿಟ್ ಕೆಪಾಸಿಟಿ. ಇದೇ ಎಕ್ಸಾಂಪಲ್ 1 2 3 4 ಬಿಟ್ಸ್ಗಳಿದೆ ಸ್ಟೋರ್ ಮಾಡಲಿಕ್ಕೆ ಜಾಗ. ಇದರಲ್ಲಿ ನಾನು ಹೆಂಗೆ ಶಿಫ್ಟ್ ಮಾಡಬೇಕು, ಸ್ಟೋರ್ ಮಾಡಬೇಕು, ಸೀರಿಯಲ್ ಆಗಿ ಇನ್ಪುಟ್ ಮಾಡಬೇಕು, ಸೀರಿಯಲ್ ಆಗಿ ಔಟ್ಪುಟ್ ಆಗಬೇಕು ಡೇಟಾ. ಅಂದರೆ ಸೀರಿಯಲ್ ಮೀನ್ಸ್ 1 by 1. ಈಗ ಒಂದು 4 ಚೇರ್ ಅಥವಾ ಒಂದು ಡೆಸ್ಕಲ್ಲಿ 4 ಜನ ಕೂತ್ಕೊಳ್ತೀವಿ ಅಂತ ಹೇಳಿದರೆ ಹೆಂಗೆ ಎಂಟ್ರ್ ಮಾಡ್ತೇನೆ ನಾನು, ಸೀರಿಯಲ್ ಆಗಿ ಒಳಗೆ ಬರಬೇಕು. ಅಂದರೆ ಮೊದಲನೇ ಬಂದು ಅಲ್ಲಿ ಕೂತ್ಕೊಂಡ, ಎರಡನೇ ಬಂದ್ರೆ ಏನಾಗ್ತದೆ, ಅವನು ಈ ಕಡೆ ಶಿಫ್ಟ್ ಆಗಿ ಅಲ್ಲಿ ಹೊಸ ಬರ್ತಾನೆ. ಮೂರನೇ ಬಂದರೆ ಮೊದಲನೇ ಈ ಕಡೆ ಬರ್ತಾನೆ, ಎರಡನೇ ಈ ಕಡೆ ಬರ್ತಾನೆ, ಮೊದಲನೇ. ಅದೇ ಥರ ಇಲ್ಲಿ ಸರಿ ಅದೇ ಎಕ್ಸಾಂಪಲ್ ತೊಗೊಂಡ್ರೆ ಇದು 4ನೇ ಜಾಗ, ಇದು 3, ಇದು 2, ಇದು 1. ಅಂದರೆ ಫ್ಲಿಪ್ ಫ್ಲಾಪ್ 1 2 3 ವಾಟ್ ಎವರ್ ದ ಡೇಟಾ ಇದೆ, ಯಾವುದೇ ಒಂದು ಡೇಟಾ ತಗೊಂಡ್ರೆ ಅದನ್ನು ಸ್ಟೋರ್ ಮಾಡಿ. ಯಾವಾಗ ಏನಾಗ್ತದೆ, ಈ ಕಡೆಯಿಂದ ಡೇಟಾ ಎಂಟ್ರಿ ಆಗ್ತದೆ. ಫೈನಲಿ ಹಿಂಗೆ ಬರಬೇಕು. ಆದರೆ ಇದು ಫಸ್ಟ್ ಎಂಟರ್ ಆಗೋದು ಈ ಪೊಸಿಷನ್ಗೆ ಎಂಟರ್ ಆಗ್ತದೆ. ಅಂದರೆ ಇಲ್ಲಿ ನೀವು 1 ಅನ್ನು ಇನ್ಪುಟ್ ಕೊಟ್ಟರೆ ಇಲ್ಲಿ ರೈಟ್. ನೆಕ್ಸ್ಟ್ ಡೇಟಾ ಏನಿದೆ, ಮತ್ತೆ 1 ಇದೆ, ಅದೇನು ಬರಬೇಕು, ಹಿಂಗೆ ಎಂಟರ್ ಆಗಬೇಕು. ಅವಾಗ ಏನಾಗುತ್ತೆ, ಈ 1 ಇಲ್ಲಿಗೆ ಶಿಫ್ಟ್ ಆಗುತ್ತೆ, ನ್ಯೂ 1 ಇಲ್ಲಿ ಎಂಟರ್ ಆಗುತ್ತೆ. ಮತ್ತೆ ಥರ್ಡ್ ಬಿಟ್ 1 ಇದೆ, ಅದು ಇಲ್ಲಿಂದ ಹೋಗ್ಬೇಕು, ಇಲ್ಲಿಂದ ಎಂಟರ್ ಆಗಬೇಕು. ಅಂದರೆ ಈ 1 ಇಲ್ಲಿ ಶಿಫ್ಟ್ ಆಗುತ್ತೆ, ಈ 1 ಇಲ್ಲಿ ಶಿಫ್ಟ್ ಆಗುತ್ತೆ, ನ್ಯೂ 1 ಇಲ್ಲಿ ಎಂಟರ್ ಆಗುತ್ತೆ. ಲಾಸ್ಟ್ ಏನಿದೆ 0 ಇದೆ, 0 ಕೂಡ ಇಲ್ಲಿ ಎಂಟರ್ ಆಗಬೇಕು. ಅಂದರೆ ಏನಾಗಬೇಕು, ಈ 1 ಇಲ್ಲಿ ಶಿಫ್ಟ್ ಆಗುತ್ತೆ, ದಿಸ್ 1 ಶಿಫ್ಟೆಡ್ ಹಿಯರ್ ಆ್ಯಂಡ್ ದಿಸ್ 1 ಶಿಫ್ಟೆಡ್ ಹಿಯರ್, ಇಲ್ಲಿ ನಿಮಗೆ. ಸೊ ಫೈನಲಿ ನಿಮ್ಮ ಶಿಫ್ಟ್ ರಿಜಿಸ್ಟ್ರಲ್ಲಿ ನೀವು ಸ್ಟೋರ್ ಮಾಡಬೇಕಾಗಿರೋ 0 1 1 ಸೀರಿಯಲ್ ಆಗಿ ಎಂಟರ್ ಆಗಿದೆ.
ಈಗ ಹೆಂಗೆ ಎಂಟ್ರ್ ಆಗ್ತದೆ, ಪ್ರತಿ ಡೇಟಾವನ್ನು ನೀನು ಅಪ್ಲೈ ಮಾಡಿದಾಗ ಒಂದು ಕ್ಲಾಕ್ ಪಲ್ಸ್ ಕೊಡ್ತೀನಿ ನೋಡು. ಆದರೆ ಇಲ್ಲಿ ಐಸಿನಲ್ಲಿ ನೋಡಿದ್ರೆ ಇಲ್ಲಿ ನಿನ್ನ ಸೀರಿಯಲ್ ಇನ್ಪುಟ್ ಅಂತ ಇದೆ. ಯಾವ ಡೇಟಾವನ್ನು ನೀನು 1 by 1 ಎಂಟರ್ ಮಾಡಬೇಕಾಗಿದೆ ಅದನ್ನು ಇಲ್ಲಿ ಕೊಡ್ತಾ ಹೋಗಬೇಕು. ಪ್ರತಿ ಡೇಟಾ ಇಲ್ಲಿ ಅಪ್ಲೈ ಮಾಡಿದ ಮೇಲೆ ಒಂದು ಕ್ಲಾಕ್ ಪಲ್ಸನ್ನು ಕೊಡಬೇಕು. ಹೌದಾ? ಅಂದರೆ 1 ಇಲ್ಲಿ ಅಪ್ಲೈ ಮಾಡ್ತೀಯಾ, ಕ್ಲಾಕ್ ಪಲ್ಸ್ ಕೊಡ್ತೀಯಾ, ಅದೇ ಹಾಗೆ ಶಿಫ್ಟ್ ಆಗ್ತದೆ ಹೋಗಿ ಈ ಸ್ಟೋರೇಜ್ ಅಂತ ಸಿಂಪಲ್ ಐಸಿ ಇದೆ. ಇಲ್ಲಿ ಪಿನ್ ನಂಬರ್ 14 VCC ಕನೆಕ್ಟ್ ಮಾಡ್ತೀಯಾ, 7 ಗ್ರೌಂಡಿಂಗ್ ಕನೆಕ್ಟ್ ಮಾಡ್ತೀಯಾ. A, B, C, D inputs, 6 is mode control, 7 is serial input where you are applying the data, 9 is code. ಇಲ್ಲಿ QB, QC, QB, QA ನಿನ್ನ ಟ್ರೂತ್ ಟೇಬಲ್ ಹೇಗಿದೆ ಅದೇ ಥರ ಕನೆಕ್ಟ್ ಮಾಡೋದು. ಸರಿನಾ? ಪ್ರತಿ ಡೇಟಾ ಕೊಡಬೇಕಾಗಿರೋ ಇಲ್ಲಿ ಅಪ್ಲೈ ಮಾಡು, ಕ್ಲಾಕ್ ಅನ್ನು ಕೊಡು, ಅದು ಇದು ತೋರಿಸ್ಬೋದು. ನಾವು ಸ್ಟೋರ್ ಮಾಡಬೇಕಾಗಿರೋ ಡೇಟಾ 1010 ಅಂತ ಇದ್ದರೆ ಫಸ್ಟ್ ಏನು ಮಾಡ್ತೇನೆ ನಾನು, ಇಲ್ಲಿ ಯಾವುದೇ ಡೇಟಾ ಕೊಡಲ್ಲ, ಕ್ಲಾಕ್ ಕೊಡಲ್ಲ, ಔಟ್ಪುಟ್ಸ್ ಎಲ್ಲ 0 ಸಿಗ್ತದೆ. ಈಗ ಆ್ಯಕ್ಚುಯಲ್ ಡೇಟಾ ಯಾವುದು ನಿಂದು 0, ಅದನ್ನು ಇಲ್ಲಿ ಕೊಟ್ಟು ಒಂದು ಕ್ಲಾಕ್ ಕೊಟ್ಟಾಗ ಈ 0 QDಗೆ ಎಂಟರ್ ಆಗ್ತದೆ. ಸರಿನಾ? ಆಮೇಲೆ 1 ಈ 1 ಕೊಡ್ತೀಯಾ, ಕ್ಲಾಕ್ ಪಲ್ಸ್ ಕೊಡ್ತೀಯಾ, ಈ 1 ಇಲ್ಲಿಗೆ ಎಂಟರ್ ಆಯಿತು, ಈ 0. ನೆಕ್ಸ್ಟ್ ಬಿಟ್ ಈಸ್ 0 ಕೊಟ್ಟು ಕ್ಲಾಕ್ ಕೊಡ್ತೀಯಾ, ಈ 0 ಇಲ್ಲಿ ಬಂತು, ಈ 1 ಇಲ್ಲಿ ಶಿಫ್ಟ್ ಆಯಿತು, ಈ 0. ಲಾಸ್ಟ್ ಏನಿದೆ ಮತ್ತೆ 1 ಇದೆ, ಸೊ 1 ಕೊಟ್ಟು ಕ್ಲಾಕ್ ಕೊಡ್ತೀಯಾ, 1 ಇಲ್ಲಿ ಬರ್ತದೆ, 0 ಶಿಫ್ಟ್ ಇಡ್ತೀಯಾ, 1 ಕ್ಲಿಯರ್. ಸೊ ಇದೇನು ನೀವಲ್ಲಿ ಸ್ಟಾಪ್ ಮಾಡಿ. ಅದು 8 ನಿಮಿಷ ಆಗಿರ್ತದೆ. ಬರಲಿಲ್ಲ. ಗಣೇಶ ಅಂತ ಕರಿ. Kamar Lili.
QD ಹೌದಾ QB QC ಕರೆಕ್ಟಾ ಇದು ಸೀರಿಯಲ್ ಇನ್ಪುಟ್ ಎಲ್ಲಿದೆಯಪ್ಪ ನಂಬರ್ 1 ಕರೆಕ್ಟಾ ಮೋಡ್ ಕಂಟ್ರೋಲ್ ನಂಬರ್ ಮೋಡ್ ಕಂಟ್ರೋಲ್ ನಂಬರ್ 6 ಇದೆ ಕರೆಕ್ಟಾ ಇದೆಯಾ ನೋಡಿ ಆಲ್ ದ ಇನ್ಪುಟ್ಸ್ ಮತ್ತು ಮೋಡ್ ಕಂಟ್ರೋಲ್ ಎಲ್ಲ 0 ಇದೆ ಕರೆಕ್ಟಾ ಫಸ್ಟ್ ಏನು ಮಾಡೋಣ ಎಲ್ಲರೂ 0 ಅಂದರೆ ಸೀರಿಯಲ್ ಇನ್ಪುಟ್ ಇದೆಯಲ್ಲ ಅದು ಲೋ ಇಟ್ಕೊಂಡು ಬ್ಲಾಕನ್ನು ಕೊಡ್ತಾ ಇದೆ 0 ಇದೆ ತೊಂದರೆ ಇಲ್ಲ ಹೌದಾ ಈಗ ನೀನು ಏನು ಡೇಟಾ ಸ್ಟೋರ್ ಮಾಡಬೇಕಾಗಿದೆ ಆದರೆ 0 ಫಸ್ಟ್ ಏನು ಮಾಡೋದು ಈ ಕಡೆ ಹೌದಾ ಈಗ 0 ಇದೆ ಕ್ಲಾಕ್ ಕೊಡ್ತೀಯ ಸೊ ಡಿಗೆ ಇನ್ನು 0 ನೆಕ್ಸ್ಟ್ ಏನಿದೆ ಬಿಟ್ಟು ಒಂದು ಏನು ಮಾಡಬೇಕು ಆನ್ ಮಾಡಬೇಕು ಹೌದಾ ನೆಕ್ಸ್ಟ್ ಏನು ಮಾಡಬೇಕು ಏನಾಯ್ತು 0 ಈ ಕಡೆ 1 ಕರೆಕ್ಟಾ ನೆಕ್ಸ್ಟ್ ಏನಿದೆ ಡೇಟಾ 0 ಅಂದರೆ ಏನು ಮಾಡಬೇಕು ಸುಮ್ಮನೆ ಬೈದಿತ್ತು ನೆಕ್ಸ್ಟ್ ಇನ್ನೊಂದ್ಸಲ ರಿಪೀಟ್ ಮಾಡೋಣ 0 ಇಂಟ್ರಾಕ್ಟ್ ಹೌದಾ 1 ಕೊಡಬೇಕು ಇಲ್ಲಿ 1 ಕೊಡ್ತೀಯಾ ಹೌದಾ ನೆಕ್ಸ್ಟ್ ಏನಿದೆ ಡೇಟಾ ಮತ್ತೆ 0 ಇದೆ 0 ಇಲ್ಲಿ ಬರ್ತಾರೆ ನೆಕ್ಸ್ಟ್ 1 ಸೊ ಇನ್ಪುಟ್ ಪ್ರಕಾರ 1 ಮಾಡಿ ಲಾಕ್ ಕೊಡು 1 ಅದು ಬಂದು ನೀವು ಬೇರೆ ಡೇಟಾ 1 0 1 1 ಹೇಳಿದೆಯಾ ಫಸ್ಟ್ ಏನು ಮಾಡ್ಬೇಕು ನಾನು ಎಲ್ಲ ಆಫ್ ಮಾಡಿ ಲಾಕ್ ಕೊಡು ಕೊಡು ಆಲ್ 4 zeros ಕೊಡು ಓಕೆನಾ ಈಗ ನಿನ್ನ ಫಸ್ಟ್ ಬಿಟ್ ಸ್ಟಾರ್ಟ್ ಆಗುತ್ತೆ ಯಾವುದು ಫಸ್ಟ್ ಬಿಟ್ಟು 1 ಅಪ್ಲೈ ಮಾಡು ಎಲ್ಲಿ ಕೊಡ್ತೀಯಾ ಸೀರಿಯಲ್ ಇನ್ಪುಟ್ಟಲ್ಲಿ ಹೌದಾ ಕೊಟ್ಬಿಟ್ಟು ಕೊಡು ಅಂತ 1 ಈಸ್ ಎಂಟರ್ಡ್ ಇನ್ QD ನೆಕ್ಸ್ಟ್ ಬಿಟ್ ಯಾವುದು 1 ಅಪ್ಲೈ ಆಗಿರುತ್ತೆ ಹೌದಾ ನೆಕ್ಸ್ಟ್ ಏನಿದೆ 0 ಅಂದರೆ ಸೀರಿಯಲ್ ಇನ್ಪುಟ್ 0 ಹೌದಾ 1 ಆ ಕಡೆ ನೆಕ್ಸ್ಟ್ ಈಸ್ ಅಗೇನ್ 1 ಲೋವರ್ ಬಿಟ್ ಹೈಯರ್ ಪೊಸಿಷನ್ ಅಲ್ಲಿ ಲೆಫ್ಟ್ಗೆ ಎಂಟರ್ ಆಗಿ ರೈಟ್ ಇದರಲ್ಲಿ ಇನ್ನೂ ಒಂದಿದೆ ನೀವು ಐ ಸಿ ಬೇರೆ ಯೂಸ್ ಮಾಡಿದರೆ ಅದರಲ್ಲಿ ಯಾವ ಡೈರೆಕ್ಷನ್ ಚೇಂಜ್ ಮಾಡಬೇಕು ಅದರಲ್ಲಿ ಏನು ಮಾಡಬಹುದು ಅಂದರೆ ಆ ಪೊಸಿಷನ್ನ ಚೇಂಜ್ ಮಾಡಲಿಕ್ಕೆ ಪಿನ್ ನಂಬರ್ ಚೇಂಜ್ ಮಾಡಿದರೆ ಡೇಟಾ ಇನ್ಪುಟ್ ಇದೆಯಲ್ಲ ಈ ಕಡೆ ಅಂದರೆ ಹೀಗೆ ಲೆಫ್ಟ್ ಟು ರೈಟ್ ಶಿಫ್ಟ್ ಆಗ್ತದೆ ಅದರಲ್ಲಿ ರೈಟ್ ಇಂದ ಲೆಫ್ಟ್ ಶಿಫ್ಟ್ ಮಾಡಬೇಕು ಬೇರೆ ಐ ಸಿ ಓಕೆನಾ ಸೀರಿಯಲ್ ಇದೆ ಸೀರಿಯಲ್ ಕ್ಲಿಯರ್